ಹಾಯ್ ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರು ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇದಕ್ಕೆ ವಯಸ್ಸು ಅವ್ರು ಕೊಟ್ಟಿದ್ದೆ ಫಸ್ಟೇ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದು, ಅದೇನೋ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ತಾಯಿ ಬಗ್ಗೆ. ತುಂಬಾನೇ ಸೀರಿಯಸ್ ವಿಚಾರ ಅಂತಾನೆ ಹೇಳ್ಬೋದು, ತುಂಬಾ ಬೇಜಾರಾಗಿರೋ ವಿಷಯ ಅಂತಾನೆ ಹೇಳ್ಬೋದು. ಇಂತ ಒಂದ್ ಘಟನೆ ಇಲ್ಲಿ ನಡೆಯುತ್ತೆ, ಈ ತರ ನನ್ನ ತಾಯಿಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ಮಾಡಿರೋ ಒಂದು ರೀಲ್ಸ್ ಇಂದ ನನ್ನ ತಾಯಿಗೆ ಹೀಗಾಯ್ತಾ, ನಾನ್ ರೀಲ್ಸ್ ಮಾಡಿರೋದು ತಪ್ಪಾಗೋಯ್ತಾ, ಈ ತರ ರೀಲ್ಸ್ ಮಾಡಿದ್ರೆ ನನ್ನ ತಾಯಿಗೆ ಹಿಂಗ ಆಗೋಯ್ತಾ ಅನ್ನೋದೇ ಒಂದ್ ನನ್ಗೆ ಮನ್ಸಿಗೆ ತುಂಬಾನೇ ಬೇಜಾರಾಗೋಯ್ತು. ನಾನು ಈ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋದು 3 ವರ್ಷ ಆಗ್ತಾ ಬಂತು. ನಾನು ಯಾವತ್ತೂ ಈ ತರ ರೀಲ್ಸ್ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಮಾಡಿದಕ್ಕೆ ಈ ತರ ಆಯ್ತು ಅಂತ ನನಗನ್ನಿಸ್ತು. ನಿಜವಾಗ್ಲೂ ಗೊತ್ತಿಲ್ಲ ಅದ ಆಗೋ ರೀತಿ ಆಗಿರುತ್ತೆ ಅಥವಾ ನಡೆಯೋ ರೀತಿ ಏನಾದ್ರೂ ನಡೆದೋಗಿರುತ್ತೆ. ಆದ್ರೆ ನಮ್ಮ ಮನಸ್ಸಿಗೆ ಒಂದು ಅನ್ಸುತ್ತಲ್ಲ, ನಮ್ಮ ಮನಸ್ಸಕ್ಕೆ ಇರುತ್ತಲ್ಲ, ಆ ತರ ನನಗೆ ತುಂಬಾ ಬೇಜಾರಾಯ್ತು. ನನ್ ರೀಲ್ಸ್ ಈ ರೀತಿ ಮಾಡಿದಕ್ಕೆ ಹಿಂಗ ಆಗುತ್ತಾ? ನನ್ ದೇವ್ರ ಆಶೀರ್ವಾದ ದೊಡ್ಡದು, ನನ್ನ ತಾಯಿ ಬದುಕ್ ಬಂದ್ರು, ನನ್ನ ತಾಯಿಗೆ ಆರಾಮ್ ಆಯ್ತು ಅನ್ನೋದೊಂದು. ಏನಾಗಿದೆ ಅಂತ ನಾನು ಹೇಳ್ತೀನಿ. ಖಂಡಿತ ಏನಾಗಿದೆ ಅಂದ್ರ, ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಗೊತ್ತಿಲ್ಲ ಅವ್ರಿಗೆ ಇಷ್ಟು ಎದೆ ನೋವು ಬರುತ್ತೆ, ಈ ತರ ಆಗುತ್ತೆ ಅಂತ. ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟದಲ್ಲಿ ನರಕ ಅನುಭವಿಸ್ಕೊಂಡು ಬಂದಿರುವಂತ ಜೀವ ಅದು. ಹುಟ್ಟದಾಗಿಂದ ಅವ್ರಿಗೆ ಒಂದು ಏನಂದ್ರೆ, ಎಲ್ಲಾರು ಒಂದೊಂಥರ ಜೀವನ ಆರಾಮಿ ಜೀವನ ಇರುತ್ತೆ. ಅದ್ರಲ್ಲಿ ಒಂದ್ ಚೂರಾದ್ರೂ ನೆಮ್ಮದಿ ಅಥವಾ ಖುಷಿ ಸಂತೋಷ ಯಾವ್ದನ್ನು ಕಂಡಿಲ್ಲ. ಅವ್ರು ಹುಟ್ಟದಾಗಿಂದ ತುಂಬಾನೇ ಕಷ್ಟ ಅನುಭವಿಸಿದ್ದಾರೆ. ಆಮೇಲೆ ನಮಗ್ ತಿಳಿ ಬಂದಾಗಿಂದ ನಾವೇ ನೋಡ್ತಾ ಇರ್ಬೇಕಾದ್ರೆ ಅವ್ರು ಪಟ್ಟಿರೋ ಕಷ್ಟ 1-2 ಅಲ್ಲ. ನಮ್ಗೆ ಜೋಪಾನ ಮಾಡೋದಾಗ ಹಿಡ್ಕೊಂಡು ದಿನ ದುಡ್ಕೊಂಡ್ ಬಂದು ಜೀವನ ಮಾಡೋ ಪರಿಸ್ಥಿತಿ ಇವತ್ತಿಗೂ ಅದೇ ಇದೆ, ಬದಲಾವಣೆ ಏನು ಇಲ್ಲ. ಆದ್ರೆ ಇವಾಗ ಸ್ವಲ್ಪ ಬೇರೆ ರೀತಿ ಇದೆ. ಅವಾಗ ತುಂಬಾ ಕಷ್ಟದ ರೀತಿ. ಅವಾಗ ನಾವು ಚಿಕ್ಕವರು ಸಣ್ಣವ್ರಿದ್ದಾಗ ಅವಾಗ ಅವ್ರು ನಮ್ಮನ್ನ ಜೋಪಾನ ಮಾಡ್ಬೇಕು, ನಮ್ಮನ್ನ ನೋಡ್ಕೋಬೇಕು, ನಮ್ಮನ್ನ ಏನ್ ಬೇಕು ಬೇಡ ಎಲ್ಲಾನು ನೋಡ್ಬೇಕು. ತುಂಬಾನೇ ಕಷ್ಟದ ಪರಿಸ್ಥಿತಿ. ಅವಾಗ ಒಂದು ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿ ಇತ್ತು. ಅಂತ ಬಡತನದಲ್ಲೇನು ಕಷ್ಟಪಟ್ಟು ತುಂಬಾ ಯಾವ್ದು ಕೆಲ್ಸ, ಗಂಡ್ ಮಕ್ಳು ಮಾಡೋ ಕೆಲ್ಸಾನು ಕೂಲಿ ಕೆಲಸ ಮಾಡಿ, ಹೆಣ್ಮಕ್ಳು ಮಾಡೋ ಕೂಲಿ ಕೆಲ್ಸಾನು ಮಾಡಿ ಅವ್ರು ನಮ್ಮನ್ನ ಬೆಳೆಸಿದ್ದಾರೆ. ಅದು ತುಂಬಾನೇ ಹೆಮ್ಮೆ ಇದೆ ನಮ್ಗೆ ಅಂತೂ. ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಇನ್ನು ಮುಂದಾದ್ರೂ ಚೆನ್ನಾಗಿರ್ತಾರೆ. ಮಕ್ಳು ದುಡಿತಾ ಇದಾರೆ, ಮಗ ದುಡಿತಾನೆ, ಸೊಸಿ ಇದಾರೆ ಮನೆಯಲ್ಲಿ, ಮಕ್ಳು ಅವ್ರ ಜೊತೆಗೆ ಇವ್ರು ಖುಷಿಯಾಗಿರ್ಲಿ ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ಏನ್ ಮಾಡೋದು, ಇದು ಯಾವ್ದೂನು ಆಗ್ತಾನೆ ಇಲ್ಲ. ಈಗ ಫಸ್ಟ್ ಲಾಕ್ ಡೌನ್ ಬಂದಾಗ ಅವಾಗ ಅವ್ರಿಗೆ ಫಸ್ಟ್ ಕಿಡ್ನಿ ಫೇಲ್ ಆಯ್ತು ಅಂತ ಹೇಳಿದ್ರು. ಅವಾಗ ಒಂದು ಆಪರೇಷನ್ ಮಾಡಿದ್ವಿ. 1 ತಿಂಗಳು ಹಾಸ್ಪಿಟ್ಲಲ್ಲಿ ಅಲ್ಲೇ ಬಿದ್ದು ಅದೊಂದು ನರಕ ಆಯ್ತು. ಅದು ಆದ್ಮೇಲೆ ಮತ್ತೆ 1 ವರ್ಷ ಆದ್ಮೇಲೆ ಮತ್ತೆ ನಾವು ಅವ್ರಿಗೆ ಗರ್ಭಕೋಶ ಹಾಳಾಗಿದೆ ಅಂತ ಹೇಳಿ ಅದೊಂದು ಆಪರೇಷನ್ ಮಾಡಿದ್ರು. ಅವಾಗ ಸರಿ ಓಕೆ ಅಂತ ಮಾಡ್ಸಿದ್ವಿ. ಅದಾಗಿ 1-2-3 ವರ್ಷ ಆಗಿ ಏನೋ ಚೆನ್ನಾಗಿರ್ತಾರ, 4 ವರ್ಷ ಆಯ್ತೇನೋ ಚೆನ್ನಾಗಿರ್ತಾರ ಬಿಡು ಅನ್ಕೊಂಡು ನಾವು ಆರಾಮಾಗಿ ಇದ್ವಿ. ಅದಾದ್ಮೇಲೆ ಮತ್ತೆ ಅವ್ರಿಗೆ ಈಗ ಈ ತರ ಆಯ್ತು. ನೈಟ್ ಸ್ವಲ್ಪ ಆಗಿದೆ ಅಂತ ಆಮೇಲೆ ಮನೇಲಿ ಏನೋ ಮಾಡಿ ಊರಲ್ಲೇ ತೋರ್ಸ್ಕೊಂಡು ಆರಾಮಾಗಿದ್ದಾರೆ ಅಂತ ಅನ್ನೋಷ್ಟರಲ್ಲೇ ಮತ್ತೆ ಬೆಳಗ್ಗೆ ಆದ್ರೆ ಹಂಗೆ ಅದೇ ತರ ಆಗಿದ್ದಕ್ಕೆ ಇಂಡಿ ಮತ್ತೆ ಇಲ್ಲಿ ನಮ್ಗೆ ಹತ್ರದಲ್ಲಿರೋ ಸಿಟಿ ಅಂದ್ರೆ ಇಂಡಿ ತಾಲೂಕು, ಇಲ್ಲಿ ಬಂದು ತೋರಿಸಿದ್ದಾರೆ. ಇಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ ಡಾಕ್ಟರ್ಗಳು, ಹಾಗಾಗಿ ಬಿಜಾಪುರ ಕಳ್ಸಿದ್ದಾರೆ. ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಅಲ್ಲಿ ಸರಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಗುಲ್ಬರ್ಗಾದಲ್ಲಿ ತೋರ್ಸ್ಕೊಂಡ್ ಬಂದಿದ್ದಾರೆ. ಇವಾಗ ನಾನು ಊರ್ಗ್ ಹೋಗ್ಬೇಕು, ಹೋಗಿ ಅವ್ರ ಜೊತೆಗೆ ಇರ್ಬೇಕು ಅಂತ 4 ದಿವಸ. ಯಾಕಂದ್ರೆ ಎಷ್ಟು ನಮ್ಗಂತ ಎಷ್ಟೊಂದ್ ಕಷ್ಟ ಬಿತ್ತಿರ್ತಾರೆ ತಾಯಿ ತಂದೆ. ಅವ್ರ ಟೈಮಲ್ಲಿ ನಾವ್ ಆಗಿಲ್ಲ ಅಂದ್ರೆ ಮಕ್ಕಳಾಗಿ ಹುಟ್ಟಿನೂ ವೇಸ್ಟ್ ಅನ್ಸುತ್ತೆ ನಮ್ಗೆ ಭೂಮಿ ಮೇಲೆ. ನಾನು ಎಲ್ಲರಿಗೂ ಹೇಳೋದೊಂದೇ, ತಾಯಿ ತಂದೆನ ಎಷ್ಟೇ ದೂರದಲ್ಲಿ ಇರ್ಲಿ, ನಾವು ಹೆಂಗೆ ಇರ್ಲಿ, ತಾಯಿ ತಂದೆನ ಎಷ್ಟೇ ಕೆಲ್ಸದಲ್ಲಿ ಇದ್ರು ಕೂಡ ಅವ್ರ ವಿಷಯದಲ್ಲಿ ನಾವು ಕೇರ್ಲೆಸ್ ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ನಾನು ಕೇಳ್ಕೊಳ್ಳೋದೊಂದೇ, ತಾಯಿ ತಂದೆನ ತುಂಬಾ ಚೆನ್ನಾಗಿ ಜೋಪಾನ ಮಾಡ್ಕೊಳ್ಳಿ. ಒಂದ್ಸತಿ ಕಳ್ಕೊಂಡ್ಬಿಟ್ರೆ ಜೀವನದಲ್ಲಿ ನಾವ್ ಏನೇ ಕೊಡ್ತೀವಿ ಅಂದ್ರು, ನಾವ್ ಎಷ್ಟೇ ನಮ್ ಜೀವ ಕೊಡ್ತೀವಿ ಅಂದ್ರು ಅವ್ರು ಬರಕ್ ಸಾಧ್ಯ ಇಲ್ಲ. ನಮ್ಗ ಅವ್ರು ವಾಪಸ್ ಸಿಗಲ್ಲ. ನಾನು ಹೇಳ್ದೊಂದೇ, ಅದು ದೇವ್ರು ಕೊಟ್ಟಿರೋ ಪರಿಸ್ಥಿತಿ ನಾವೇನೋ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಏನ್ ಸಾಧ್ಯನೋ ಅದನ್ನ ನಾವು ಮಾಡ್ಬೋದು ಅಂತ ನಾನ್ ಹೇಳ್ತೀನಿ. ನಾನ್ ಕೇಳ್ಕೊಳ್ದೊಂದೇ, ದಯವಿಟ್ಟು ಎಲ್ಲಾರು ನಾವು ತಾಯಿ ತಂದ್ರೆ ತುಂಬಾ ಜೋಪಾನ ಮಾಡ್ಕೊಳ್ತೇವೆ. ತುಂಬಾ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಾರು ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ. ಆದ್ರೂನು ಕೆಲವೊಬ್ಬೊಬ್ರು ತಾಯಿ ತಂದೆನ ನಾನು ನೋಡಿದೀನಿ, ಫೋನಲ್ಲಿ ನೋಡೋದಾಗ್ಲಿ ಎದುರುಗಡೆ ತುಂಬಾ ಕೇರ್ಲೆಸ್ ಮಾಡ್ತಾರೆ, ತುಂಬಾ ಒಂಥರ ಅಸಹ್ಯವಾಗಿ ನಡ್ಕೋತಾರೆ ತಾಯಿ ತಂದೆ ಹತ್ರ. ದಯವಿಟ್ಟು ಅಂತವ್ರಿಗೆ ಹೇಳೋದಂದೆ, ಅದು ಜೀವ, ನಿಮಗೂ ಕೊಟ್ಟಿರುವಂತ ಜೀವ, ನಿಮ್ಮ ಜೀವ ಬದುಕಿದೆ ಅಂದ್ರೆ ಆ ಜೀವಕ್ಕೆ ಅವರೇ ಕಾರಣರಾಗಿರ್ತಾರೆ. ಅವರು ನಿಮ್ಮನ್ನ ಚೆನ್ನಾಗಿ ಬೆಳೆಸಿ ಇಷ್ಟು ದೊಡ್ಡವ್ರು ಮಾಡಿದ್ಮೇಲೂ ಅವ್ರನ್ನ ತುಂಬಾ ಕೇವಲವಾಗಿ ನೋಡ್ತೀರಾ, ಕೀಳೇ ಕಾಣ್ತೀರಾ. ನೋಡಿ, ದಯವಿಟ್ಟು ಅದು ಮಾಡಕ್ ಹೋಗ್ಬಿಡ. ಅದ್ರಂತ ಪಾಪ, ಅದ್ರಂತ ಶಾಪ ನಿಮ್ಗೆ ಯಾವ್ದು ಸಿಗಲ್ಲ ಭೂಮಿ ಮೇಲೆ, ತಿಳ್ಕೊಂಬಿಡಿ. ಯಾಕಂದ್ರೆ ದೇವ್ರನ್ನ ಬೇಕಾದ್ರೆ ನೀವು ಒಳಗೆ ಏನ್ ಮಾಡ್ಲತ್ತ ನೋಡ್ಕೊಂಡ್ ಬರೋಣ. ನೋಡ್ರಿ ಇಲ್ಲಿ ಅತ್ತಿ ಊರಿಂದ ಬಂದಾರಿ, ಇಲ್ಲಿ ಅತ್ತಿ ಏನ ತಂದ ನೋಡಿರಿ. ಇದು
ಸಾಂಬಾರು ಮಾಡೋದು ಬೆಳ್ಳಿ ಅದು ಹೆಸರು ನೆನಪಾತು. ಬಸ್ಲೆ ಸೊಪ್ಪಿಂದು ಬೆಳ್ಳಿ ಬಿಳಿ ಬಿಳಿ ಹೆಸರು ಹೆಸರು ಎಲ್ಲ ಹೆಸರು ನೋಡಿ ಚಲೋ ಜಾಗನಾಗ. ಅಯ್ಯೋ ಹಂಗಿಟ್ಟಿರ್ಲಿ ಇಲ್ಲಿ ಮಮ್ಮಿ ಕಸ ಹುಡುಗ ತಾಳ್ರಿ ಮುತ್ತ ಕುದಿ ಮೇಸಕ್ ಹೋಗ್ಯಾರ. ಈ ಪೋಲಿ ಒಟ್ಟ ಜಗಮೆ ಮಾಡಾಳ್ರಿ ಹೊತ್ತ ಪೋಲಿ ಅಷ್ಟೇ ಇರ್ಲ ಅಯ್ಯಯ್ಯ ಈ ಮಾಡ್ತಾನ ನೋಡು ಹುಚ್ಚುಮಲ್ಲ ಮುಗಿತಿ ಆತನ್ನ ಮಾಡಬಾರ್ದು ಇರ್ಲಟ್ಟಿ ಇದೇ ಮಾಡ್ಕೊತ ಇರ್ಲಿ ತೀರಾ ಹುಚ್ಚದು ಮಾಡ ಮುಂತ ಏನೇನ ಎಮ್ಮಿ ಕಾಲ ಬಿದ್ದು ಬತ್ತು ಎಮ್ಮಿ ಕರ ಆ ಕಡೆ ಎಲ್ಲ ಪೂರ ಮೂಲಿಗೆ ಹಾಕದವ್ರು ಈ ಕಡೆ ಪೂರ ಹುಚ್ಚಿಂಗ್ ಆಯ್ತು ನಂದು ಬಂದ್ ಆಗ್ತದ ನಸಕನ್ಯಾಗ ನನ್ನ ಮುಗಲ್ನು ಬಂದ್ ಆಗ್ತದ ನಸಕನ್ಯಾಗ ಇದು 3 ದಿನ ಆಯ್ತು ಕೇಳಕತ್ತದ ನಾ ಇವತ್ತು 2 ದಿನ ಆಯ್ತು ಬಂದ್ ಆಗ್ಯದತ್ತ ಮಾಡಿದ್ನ ಇವತ್ತ ಸಿದ್ಧ ಪಿಲ್ಲಾರಟಿಗೆ ಹಚ್ಚಿ ನೋಡ್ದ ಚಾಲು ಇತ್ತು ಇವತ್ತು ನಸಕನ್ಯಾಗ ಬಂದ್ ಆಗ್ತದ ಬಾರಾಕ್ ಬಂದ್ ಬೀಳ್ತದ ಐನ್ ಮುಖದಾಗೆ ನೋಡು ನೀವೆಲ್ಲರೂ ಹೊಂಟೈತ್ರಿ ನಮ್ಮ ಮೊಬೈಲ್ಗಳೆಲ್ಲ ಗಪ್ಪಾಗ್ತವ ಬಾ ಮನೆ ಕಲ್ಲು ದೇಸಾಯಿ ಹ್ಯಾಂಗ ಸತ್ತಾಳ ನಿನ್ನ ಮೊಬೈಲ್ ಬಂದಿತ್ತು ಮಂಗಲ ನಾವು ಎಲ್ಲರೂ ಮಾತಾಡಿದೀವಿ ನಮ್ಮ ಮಂಗಲ ಬರ್ತಾಳ ಅಂತ ಹೇಳ್ತಾರೆ ಎಲ್ಲಿಗೆ ಹೋಗಿದ್ವಿ ಊರೆಲ್ಲದ ಮಾಡ್ತಾವ ಚಂತ ಕೈಯಾಗ ಬುಕ್ ಹಿಡ್ಕೊಂಡು ಬರ್ರಿ ಬರ್ರಿ